ಹಾಯ್ ಫ್ರೆಂಡ್ಸ್, MP's ಕಿಚನ್ಗೆ ಸ್ವಾಗತ. ನಾವು ಇವತ್ತು ಒಂದು ನಿಂಬೆಹಣ್ಣಿನ ಜ್ಯೂಸನ್ನ ಮಾಡಿ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆ ಒಂದೆರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ತಾ ಇರೋದು. ಇದನ್ನು ಕುಡಿತಾ ಇದ್ದರೆ ನಿಮಗೆ ಸುಸ್ತು, ಬಾಯಾರಿಕೆ, ದಣಿವು ಎಲ್ಲನೂ ಕಂಪ್ಲೀಟಾಗಿ ಒಂದು 10 ನಿಮಿಷದೊಳಗಡೆ ಹೋಗಿಬಿಡುತ್ತೆ. ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಸಬ್ಜಾ ಸೀಡ್ಸ್ನ ತೊಗೊಂಡಿದ್ದೀನಿ. ಅದನ್ನು ಒಂದು 10 ಮಿನಿಟ್ಸು ನೆನೆಸ್ಕೊಂಡಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣ ಕಟ್ ಮಾಡಿ ರಸ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಪುದೀನ, ಹಾಗೆ ನಾನಿಲ್ಲಿ ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಕ್ವಿಕ್ಕಾಗುತ್ತೆ. ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ನಮಗೆ ಒಂದು ಇಬ್ಬರಿಗಾಗೋವಷ್ಟು ಎಷ್ಟು ಬೇಕೋ ಅಷ್ಟು, 1-2 ಗ್ಲಾಸ್ಗಾಗೋವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಅದಕ್ಕೆ ನಾವು ನಾನಿಲ್ಲಿ ಪುಡಿ ಮಾಡ್ಕೊಂಡಿರೋ ಅಂಥ ಶುಗರ್ನ ಒಂದು 3-4 ಸ್ಪೂನ್ ಆಗೋವಷ್ಟು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಶುಗರು ಮೈಲ್ಡಾಗಿ ಬೇಕು ಅಂದರೆ ಸ್ವೀಟು ಸ್ವಲ್ಪ ಕಮ್ಮಿನೂ ಹಾಕ್ಕೋಬೋದು. ಸ್ವಲ್ಪ ಸ್ವೀಟ್ ಎಲ್ಲ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿನೂ ಇದಕ್ಕೆ ಸೇರಿಸ್ಕೋಬೋದು. ನಾವು ಈ ಥರ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ತುಂಬ ಕ್ವಿಕ್ಕಾಗೂ ಆಗುತ್ತೆ. ಅದು ಸ್ವಲ್ಪ ತರಿಯಾಗಿರುತ್ತೆ. ಒಂದು 2 ಮಿನಿಟ್ಸ್ ಒಳಗಡೆ ಕರ್ಗೋಗ್ಬಿಡುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ನೋಡಿ ಎಷ್ಟು ಬೇಗ ಕರಗ್ತು ಅಂತ ಹೇಳ್ಬಿಟ್ಟು. ಈಗ ಇದನ್ನು ನೋಡಿ, ಈಗ ಇದು ಕರಗಿದೆ. ಇದಕ್ಕೆ ನಾನೀಗ ಸಬ್ಜಾ ಸೀಡ್ಸ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಸಬ್ಜಾ ಸೀಡ್ಸ್ ಹಾಕೋದ್ರಿಂದ ಅದು ಬಾಡಿಗೆ ತುಂಬ ತಂಪಾಗೂ ಇರುತ್ತೆ, ಮತ್ತು ವೆಯ್ಟ್ ಲಾಸ್ ಮಾಡೋರು ಇದು ತುಂಬ ಯೂಸ್ ಆಗುತ್ತೆ. ಹಾಗೆ ಕೂದಲು ಉದ್ದವಾಗಿ ಬೆಳೆಯುತ್ತೆ ಇದನ್ನು ಕುಡಿಯೋದ್ರಿಂದ. ಈಗ ಇದಕ್ಕೆ ನಾನು ನಿಂಬೆಹಣ್ಣಿನ ಜ್ಯೂಸನ್ನ ಸೇರಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣು ಇಷ್ಟಪಡೋರು ಇದಕ್ಕೆ ಇನ್ನೂ ಸ್ವಲ್ಪ ರಸನೂ ಸೇರಿಸ್ಕೋಬೋದು. ಈಗ ರುಚಿನ ಡಬಲ್ ಮಾಡೋ ಅಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಉಪ್ಪು ಎಲ್ಲರಿಗೂ ಗೊತ್ತು. ಟೇಸ್ಟಿಗೆ ಮತ್ತೊಂದು ಹೆಸರೇ ಉಪ್ಪು ಅಂತ ಹೇಳ್ಬೋದು. ಈಗ ಸ್ವಲ್ಪ ಒಂದು ಚಿಟಿಕೆ ಆಗೋವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀವಿ. ಈಗ ನಾನು ಪುದೀನ ತೋರಿಸೋದ್ನಲ್ಲ, ಅದನ್ನು ಈಗ ಸ್ವಲ್ಪ ಈ ಥರ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಈ ಥರ ಕ್ರಷ್ ಮಾಡಿ ಎಲ್ಲ ಇಷ್ಟ ಇಲ್ಲ ಅಂದರೆ ಎಲೆನ ಕಟ್ ಮಾಡಿನೂ ಸೇರಿಸ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ತಂಪಾಗಿರುತ್ತೆ ಬಾಡಿಗೆ. ಈಗಂತೂ ಬಿಸಿಲು ತುಂಬಾ ಜಾಸ್ತಿನೂ ಇದೆ. ನೀವು ಸಂಜೆ ಟೈಮಲ್ಲಿ, ಮಧ್ಯಾಹ್ನ ಟೈಮಲ್ಲಿ ಟೀ ಕಾಫಿ ಕುಡಿಯೋದ್ರ ಬದಲು ಈ ಥರ ಒಂದು ಡ್ರಿಂಕ್ನ ಮಾಡ್ಕೊಂಡು ಕುಡಿದ್ರೆ ತುಂಬ ಹೆಲ್ತಿಗೂ ಒಳ್ಳೆಯದು. ಈಗ ಇದನ್ನು ಲೋಟಕ್ಕೆ ಹಾಕ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಫ್ರಿಜ್ಜೆಲ್ಲ ಇದ್ದರೆ ಈ ಥರ ಐಸ್ ಕ್ಯೂಬ್ನ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಒಂದು ಮಡಿಕೆಯಲ್ಲಿ ನೀರಿಟ್ಟಿರ್ತೀರಲ್ವ, ಫ್ರಿಜ್ ಇಲ್ಲ ಅಂದರೆ ಮಡಿಕೆ ನೀರೇ ತುಂಬ ತಣ್ಣಗಿರುತ್ತೆ. ನೀವು ಆ ನೀರಲ್ಲೇ ಜ್ಯೂಸನ್ನ ಮಾಡ್ಕೋಬೋದು, ತುಂಬ ತಂಪಾಗೂ ಇರುತ್ತೆ. ನಾವು ಯಾವಾಗಲೂ ಬರೀ ನಿಂಬೆಹಣ್ಣಿನ ಜ್ಯೂಸ್ ಮಾತ್ರ ಮಾಡಿರ್ತೀವಿ. ನಿಂಬೆಹಣ್ಣಿನ ಜೊತೆ ಈ ಥರ ಸಬ್ಜಾ ಸೀಡ್ಸು ಮತ್ತು ಪುದೀನ ಸ್ವಲ್ಪ ಸಾಲ್ಟ್ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೀವೊಂದು ಸರ್ತಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮರೀದೆ ನೀವು ಮನೇಲಿ ಮಾಡಿ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ MP's ಕಿಚನ್ನ ಫಾಲೋ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching. Bye bye.